ಪಾತ್ರ ಪರಿಚಯದ ಮುಖಾಂತರ ಈ ನಾಟಕವನ್ನ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯರೇ, ಸಂಸಾರ ಬಂಧನ. ಈ ಸಂಸಾರ ಬಂಧನ ನಾಟಕದ ಕಥೆಯ ಕೇಂದ್ರ ಬಿಂದು ತನ್ನ ಮಕ್ಕಳ ಏಳಿಗೆಗಾಗಿ ತನ್ನ ತನು ಮನ ಧನ ಎಲ್ಲವನ್ನೇ ಕೊನೆಗೆ ತನ್ನ ಜೀವವನ್ನೇ ತೆಗೆಯುವಂತ ತ್ಯಾಗಜೀವಿ ಗುಣಶೇಖರನ ಪಾತ್ರದಲ್ಲಿ ರಘು 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 ತಳಗವಾದಿ ತಳಗವಾದಿ ಶಂಕರ, ಆಸ್ತಿ ಹಂಚ್ಕೊಂಡ್ರಿ ಪರವಾಗಿಲ್ಲ, ಆದ್ರೆ ಮನೆ ಹಂಚ್ಕೊಂಡ್ರಿ ಪರವಾಗಿಲ್ಲ, ಆದ್ರೆ ಆಗಲೇನು ನಿಮಗೆ ದುಡಿದ ಈ ತಂದೆ ತಾಯಿನೇ ಹಂಚ್ಕೊಳ್ತಾ ಇದ್ದೀರಲ್ಲಪ್ಪ. ನೀವು ಮನುಷ್ಯರಲ್ಲಪ್ಪ, ನೀವು ಮನುಷ್ಯರಲ್ಲ. ಈ ಕಥೆಯ ಕಥಾನಾಯಕ ಗುಣಶೇಖರನ ಹಿರಿಯ ಮಗ ಶಂಕರ್. ತಂದೆ ತಾಯಿಯರ ಪ್ರೀತಿಯ ಮಗನಾಗಿ, ತಂಗಿಯ ಮುದ್ದಾದ ಅಣ್ಣನಾಗಿ, ಕೊನೆಗೆ ಮೋದ ಮಡದಿಯ ಮಾತು ಕೇಳಿ ತನ್ನವರೆಲ್ಲರನ್ನೂ ಕಳೆದುಕೊಳ್ಳುವ ಶಂಕರ್ ಪಾತ್ರದಲ್ಲಿ ಬಸವರಾಜು ತಳಗವಾದಿ. ಸಂಸಾರ ಬಂಧನ, ಇದು ಸಂಸಾರ ಬಂಧನ. ನನ್ನ ತಮ್ಮ ಒಂದು ಕಡೆ ಮನೇಲೆ ದಂಡ ಪಿಂಡ ತರ ಕುಂತಿದ್ದಾನೆ, ಮತ್ತೊಂದು ಕಡೆ ನನ್ನಪ್ಪ ಹಿರಿ ಮಗನಿಗೊಂತ ಕಿರಿ ಮಗನಿಗೊಂತರ, ಇನ್ನು ನನ್ನ ತಾಯಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಾಕ್ತಿದ್ದಾಳೆ ನನ್ನ ತಾಯಿ. ಇದು ನನ್ನ ಸಂಸಾರ ಬಂಧನ, ಇದು ನನ್ನ ಸಂಸಾರ ಬಂಧನ. ಈ ಸಂಸಾರ ಬಂಧನವನ್ನ ತನ್ನ ಹೆಗಲ ಮೇಲೆ ಹೊತ್ತು ತನ್ನ ಸಂಸಾರವನ್ನೇ ತೂಗಿಸುವ ದುರಂತಮಯ ಕಥಾನಾಯಕ ಸುಂದರ್ ಗುಣಶೇಖರನ ಕಿರಿಯ ಸುಪುತ್ರನಾಗಿರುವ ಸುಂದರ್ ಪಾತ್ರದಲ್ಲಿ ಚೇತನ್ ತಳಗವಾದಿ. ದೀಪ, ಚಿನ್ನದ ಬೊಂಬೆ ಹೊಡೆದು ಚೂರಾದ್ರೆ ಅದನ್ನ ಜೋಡಿಸಿ ಸರಿ ಮಾಡ್ಬೋದು ಕಣೆ. ಗಾಜಿನ ಬೊಂಬೆ ಹೊಡೆದು ಚೂರಾದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗೋದಿಲ್ಲ ದೀಪ, ಆಗೋದಿಲ್ಲ. ಅದೇ ರೀತಿ ಈ ಪ್ರೀತಿನ ಒಂದು ಬಾರಿ ತಿರುಗ್ಬಿಟ್ರೆ ಅದನ್ನ ಯಾವುದೇ ಕಾರಣಕ್ಕೂ ಸರಿ ಮಾಡೋಕ್ಕಾಗೋದಿಲ್ಲ ದೀಪ, ಆಗೋದಿಲ್ಲ. ಈ ನಾಟಕದ ಹಾಸ್ಯ ಚಿತ್ರ ಕ್ವಾರ್ಟರ್ ಸಿಟಿ. ಬಡ್ಡಿಗೆ ಬಡ್ಡಿ ಬಿಟ್ಟು ಬಡ್ಡಿ ವಸೂಲಿ ಮಾಡುವ ಬಡ್ಡಿ ಕ್ವಾರ್ಟರ್ ಸಿಟಿ ಪಾತ್ರದಲ್ಲಿ ಕರಿಬೋರ್ನವರ ಮರಿಸ್ವಾಮಿ ಹಳಗವಾದಿ. ಕೆಂಪಕೋ ನಿಂಗಕ್ಕೋ ಕಾಳಕೋ ಕರ್ಗಕ್ಕೋ, ಕೆಂಪಕೋ ನಿಂಗಕ್ಕೋ ಕಾಳಕೋ ಕರ್ಗಕ್ಕೋ. ಹುಡುಗ್ರಲ್ಲ ಮದುವೆ ಆಯ್ತವ್ರ ನನಗೊಂದೆಣ್ಣು ನೋಡ್ರಕ್ಕೋ, ಹುಡುಗ್ರಲ್ಲ ಮದುವೆ ಆಯ್ತವ್ರ ನನಗೊಂದೆಣ್ಣು ನೋಡ್ರಕ್ಕೋ. ತೆಳ ಬೆಳಗ್ಗೆ ಚೆನ್ನಾಗಿರ್ಲಿ. ನನ್ನ ಮಗ ಮದುವೆ ಮಾಡಪ್ಪ ಅಂತ ಇದ್ದಾನೆ. ನನ್ನ ಮಗನ ಮದುವೆ ಮಾಡೋಣ, ಇನ್ನೊಬ್ಳು ಅಂತಂದ್ರು ಸರಿ, ನನ್ನ ಮಗನಂತೂ ನಾ ಮದುವೆ ಮಾಡಲ್ಲ. ಕೊಟ್ಟು ಶೆಟ್ಟಿಯ ಮುದ್ದಿನ ಮಗ ವಾಸು ನೋಡೋದಕ್ಕೆ ದಡ್ಡ, ಆದ್ರೂ ಚಂಡ. ವಾಸು ಪಾತ್ರದಲ್ಲಿ ಟಿ
ಕೆ ಚೌಡೇಗೌಡ ತಳಗವಾದಿ ಕ್ವಾಲಿಟಿ. ಬೇಗ ನನಗೆ ಮದುವೆ ಮಾಡೋ ಅಪ್ಪ ಒಂದು ಹುಡುಗಿ ನೋಡೋ, ಬೇಗ ನನಗೆ ಮದುವೆ ಮಾಡೋ, ಕರೆ ಹುಡುಗಿ ನೋಡ್ಬೇಡ ಅಪ್ಪ, ಕರೆ ಹುಡುಗಿ ನೋಡ್ಬೇಡ ಅಪ್ಪ, ಬಿಳ ಹುಡುಗಿ ಬಿಡ್ಬೇಡ ಯಪ್ಪ ನಮ್ಮಪ್ಪ ಯಪ್ಪ ಹುಡುಗಿ ನೋಡೋ, ಬೇಗ ನನಗೆ ಮದುವೆ ಮಾಡೋ ಯಪ್ಪ ಒಂದು ಹುಡುಗಿ ನೋಡೋ, ಬೇಗ ನನಗೆ ಮದುವೆ ಮಾಡೋ. ಅಲ್ಲ ಕಣ್ರಿ, ನಮ್ಮಪ್ಪಡಿ ಮಗನ ಮದುವೆ ಮಾಡಪ್ಪ ಅಂದ್ರ ಬೋಗ ನೀನು ಹಾಲು ಕುಡಿ ಹೋಗನಪ್ಪ ನೀನು ಮದುವೆ ಮಾಡೋದ ಅಂತರ. ಇವತ್ತೇನಾರ ಮಾಡಿ ಅವನ ಕಣ್ಣಿಗೆ ಖಾರ ಪುಡಿ ಹರ್ಚಿ ನಾನು ಮದುವೆ ಆದೇ ಆಯ್ತೀನಿ. ಈ ನಾಟಕದ ಮತ್ತೋರ್ವ ಹಾಸ್ಯ ಚತುರ ಕಾಸಿ ತನ್ನ ಪ್ರೇಯಸಿಯ ಅಮಲಿನಲ್ಲಿ ಕಾಸಿ ತಂದೆ ಮಕ್ಕಳ ಇಬ್ಬರನ್ನು ಯಾಮಾರಿಸಿ ಆ ಪ್ರೇಯಸಿಯನ್ನ ತನ್ನತ್ತ ಹೊಡ್ಕೊಂಡು ಹೋಗ್ತಾನ. ಕಾದು ನೋಡುವ ಕಾಸಿ ಪಾತ್ರದಲ್ಲಿ ಗೌಡ್ನವರ ರಮೇಶ್, ತಳಗವಾದಿ ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ತೀರಿದಳು. ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಬಾಣವೇ ಅವಳಾಗುತ್ತ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವನದಲ್ಲಿ ಹುಡುಗಿರ್ನ ನಂಬೇಡ್ದು ಕಂಡ್ರೆ ಏನ್ ನಂಬಾರ್ದು. ಯಾಕೆ ಅಂದ್ರೆ ಹುಡುಗಿರ್ ನಮ್ದವ್ರ ಜೀವನ ಪಂಚಾಯತ್. ಹಂಗೋ ಹಿಂಗೋ ನಮ್ಮ ಮೌನಿಗೆ ಸೊಸೆ ಮಾಡ್ಬಿಡುಮ ಅಂತ ಹೇಳಿ ಒಂದ್ ಹುಡುಗಿ ಹಿಡ್ದಾಕಿದಿ ಕಣ್ರಿ. ಆ ವಾಸು ಬೋಟಿ ಮಂಗ ಅವಳನ್ನು ಮಾಡ್ಕಕ್ ಕಡದ್ನ. ಯಾರ ಬೇಕ್ರಿ ಈ ಹುಡುಗಿರ್ ನಂಬೇಕು, ನಂಬಾರ್ದ್ರೆ ನಂಬಾರ್ದು. ನನ್ನ ಜೀವನ ಹುಡುಗಿರ್ ನಂಬಿ ಚಿತ್ರನಾಗ ಹೋಯ್ತ್ರಿ, ಚಿತ್ರನಾಗ ಹೋಯ್ತ ಬರ್ತೀನ್ರಿ, ಬರ್ತೀನಿ ಬರ್ತೀನಿ. ಉಗ್ರಪ್ಪನ ಮಗಳು, ಪ್ರೀತಿಯ ಮುದ್ದಾದ ಮಗಳು ದೀಪ. ಬಾಲದೀಪನ ಪಾತ್ರದಲ್ಲಿ ಹೇಮಶ್ರೀ ಬಸವರಾಜು ತಳಗವಾದಿ. ಇದು ಅಣ್ಣ ತಂಗಿಯ ಸೇಡು. ಈ ಸೇಡನ್ನ ತೀರ್ಸ್ಕೊಂಡಿಲ್ಲ ಅಂದ್ರೆ ಉಗ್ರಪ್ಪನ ಮಗಳು ದೀಪನೇ ಅಲ್ಲ. ಈ ನಾಟಕದ ಗೌರವ ನಟ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಹಾಗೂ ಪಂಚಾಯಿತಿ ಅಧ್ಯಕ್ಷರಾಗಿರುವ ರಾಜಣ್ಣ ಪಾತ್ರದಲ್ಲಿ
ಶ್ರೀ ವೆಂಕಟೇಶ್ರವರು PACS ಅಗಸನಪುರ ಮಳವಳ್ಳಿ ತಾಲೂಕು ತಳಗವಾದಿ ವೆಂಕಟೇಶ್ರವರು. ಅಲ್ರಿ ಶಂಕರ್, ದೀಪ, ನೀವು ನಮ್ಮ ಬ್ಯಾಂಕಿಗೆ ಬಂದು ಆ ಉಗ್ರಪ್ಪನಿಗೆ 20 ಲಕ್ಷಕ್ಕೆ ಸೂರುಟಿ ಹಾಕಿ ಹೋದವರು 2.5 ವರ್ಷ ಆಯ್ತು. ಅಲ್ಲ ರೀ, ಆ ಉಗ್ರಪ್ಪ ಸಾಲ ಕಟ್ಟಿದನ ಆತ ಇಲ್ವಾ ಅಂತ ಒಂದು ದಿನ ಆದ್ರೂ ನೀವು ನಮ್ಮ ಬ್ಯಾಂಕಿಗೆ ಬಂದು ವಿಚಾರಿಸೋಕ್ಕೆ ಬರ್ಲಿಲ್ವಲ್ಲ? ಏನ್ ಸಮಾಚಾರ ನಿಮ್ದು? ಈ ನಾಟಕದ ಮತ್ತೋರ್ವ ಗೌರವ ನಟ ವೈಕುಂಠ ಪಾತ್ರದಲ್ಲಿ ಅನಿಲ್ ಚೌಡಯ್ಯ ತಳಗವಾದಿ. ಬೇಕಪ್ಪ, ಇಂತಹ ವಿಷದಂತಿಗಳ ಹತ್ರ ನ್ಯಾಯ ನೀತಿ ಅಂದ್ರೆ ನಡೆಯಲ್ಲ. ಏನಿದ್ರು ದಂಡಂ ದಸಗುಣಂ. ಈ ನಾಟಕದ ಮತ್ತೋರ್ವ ಗೌರವ ನಟ ಉಗ್ರಪ್ಪನ ಮನೆಯ ಹಾಳು ರಂಗ ಪಾತ್ರದಲ್ಲಿ ಪುನೀತ್ ರಾಜ್ ತಳಗವಾದಿ. ನಂದೇ ತಪ್ಪಿಲ್ಲ, ಎಲ್ಲ ಉಗ್ರಪ್ಪಂದ ತಪ್ಪು. ಬಾಲನಟ ಉಗ್ರಪ್ಪನ ಮಗ ಉದ್ಭವ ಪಾತ್ರದಲ್ಲಿ ಸುಭಾಸ್ ಗೌಡ TB ತಳಗವಾದಿ. ನೋಡೈತೆ ಕಾಲು ಕೆರದು ನಿಂತೈತೆ, ಉಗುರು ಹಾಕಿ ಬಂದೈತೆ, ಎದುರು ಹೋದ್ರೆ ಕುಂತೈತೆ, ನೋಡೋಕೇನೋ ಬಲು ಸಿಂಪಲ್ಲು, ಇವನ ಗುಂಗೆ ಕಪ್ಪಲ್ಲು, ಆಡೋ ಆಟ ಬಹಳ ಚಾಲು, ಬೇಕಾ ಇವನು ಉಗ್ರಪ್ಪನ ಮಗ ಉದ್ಭವ. ಹೇಳೋದನ್ನೇ ಮಾಡ್ತಾನೆ, ಮಾಡೋದನ್ನೇ ಹೇಳ್ತಾನೆ.